ಅರೆ ಗೌತಮಣ್ಣ ಆಯ್ತಾ ಅವಯ್ಯು ಗುಡ್. ನೀವ್ ಹೇಗಿದ್ದೀರಾ? ಆಯ್ತು ಚೆನ್ನಾಗಿದೆ ಅಂದ್ರೆ ಬನ್ನಿ 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 ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಚೆನ್ನಾಗಿ ಬನ್ನಿ 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 ಬನ್ನಿ. ಕೂತ್ಕೊಳ್ಳಿ ಅಳಿ ಅಂದ್ರೆ ಕಾಫಿ ತಂದ್ಬಿಡ್ತೀನಿ. ಏ ಬೇಡ ಬೇಡ ನೀ ಬನ್ನಿ ನನ್ನ ಕಾಫಿ ಎಲ್ಲ ಆಯ್ತು. ಅದೇ ಒಂದ್ ಸ್ವಲ್ಪ ಕಾಫಿ ಏ ಬೇಡ 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 ಅರ್ಜೆಂಟಲ್ಲಿ ಇದ್ದೀನಿ ಬನ್ನಿ. ಅರ್ಜೆಂಟ್ ಅಲ್ಲಿದ್ದಾರೆ. ತಗೊಳ್ಳಿ. ಓ ಮಲ್ಲಿ ಮದುವೆ. ಹೌದು ಕೂತ್ಕೊಳ್ಳಿ ಅಳಿ ಅಂದ್ರೆ ತುಂಬಾ ಚೆನ್ನಾಗಿದೆ ಇನ್ವಿಟೇಷನ್ ಅಳಿ ಅಂದ್ರೆ ಅಲ್ವೇನ್ರಿ? ಹೌದು, ನಮ್ಮ ಭೂಮಿ ಯಾಕೆ ಬಂದಿಲ್ಲ? ನಿಮ್ಮ ಜೊತೆ ಅವಳು ಬರ್ಬೇಕಲ್ವಾ ನ್ಯಾಯವಾಗಿ? ಬರಬೇಕಾಗಿತ್ತು. ಅದು ಇಬ್ಬರು ಈ ಇನ್ವಿಟೇಷನ್ ಕೊಡೋ ಕೆಲಸನ ಶೇರ್ ಮಾಡ್ಕೊಂಡಿದ್ದೀವಿ. ಟೈಮ್ ಕಡಿಮೆ ಇದೆ, ಇನ್ವಿಟೇಷನ್ ತುಂಬ ಜನ ಕೊಡಬೇಕು. ಇಬ್ಬರು ಒಂದೇ ಕಡೆ ಹೋದರೆ ಕವರ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅವರು ಫ್ರೆಂಡ್ ಸರ್ಕಲಲ್ಲಿ ಕೊಡ್ತಾ ಇದ್ದಾರೆ, ನಾನು ನನ್ನ ಸಂಬಂಧಿಕರು ಕೊಡ್ತಾ ಇದ್ದೀನಿ. ಕರೆಕ್ಟ್ ಬಾವ. ಮದುವೆ ಮನೆ ಅಂದರೆ ಇನ್ವಿಟೇಷನ್ ಕಾರ್ಡ್ ಕೊಡೋದೇ ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ. ಇನ್ವಿಟೇಷನ್ ಕಾರ್ಡ್ ಕೊಡೋದನ್ನ ಮುಗಿಸ್ಬಿಟ್ರೆ ಅರ್ಧ ಮದುವೆನೇ ಮುಗ್ದಾಗೆ. ಇಬ್ಬರು ಒಂದೇ ಕಡೆ ಹೋಗಿದ್ದಿದ್ರೆ ನೀವು ಹೇಳ್ದಾಗೆ ಸುಮ್ಮನೆ ಟೈಮ್ ಕೀಲಾಗಿರೋದು. ಈಗ ನೀವು ಕೆಲಸ ಡಿವೈಡ್ ಮಾಡ್ಕೊಂಡಿದ್ದೀರಲ್ಲ, ಕೆಲಸ ಬೇಗ ಮುಗಿಯುತ್ತೆ. ಕಾರ್ಡ್ ತುಂಬ ಚೆನ್ನಾಗಿದೆ ಹೇಳಿ ಅಂದರೆ ಸಿಂಪಲ್ ಆಗಿದೆ. ಹೀಗೆ ಇರಬೇಕು. ಅತಿಯಾದರೆ ಆಡಂಬರ ಆಗ್ಬಿಡುತ್ತೆ. ಆಮವ್ವ, ಯಾವುದ್ರಲ್ಲೂ ಆಡಂಬರ ಇಲ್ಲ. ಹಾಗಂತ ಸಪ್ಪೆ ಸಾಂಬಾರು ಏನು ಮಾಡ್ತಾ ಇಲ್ಲ. ಅಗತ್ಯಕ್ಕೆ ತಕ್ಕ ಹಾಗೆ ಎಷ್ಟು ಬೇಕೋ ಅಷ್ಟು ಹಾಗೆ ಮದುವೆ ಮಾಡ್ತಾಯಿದ್ದೀವಿ. ನೀವು ಬಿಡಿ, ನೀವು ನನ್ನ ಮಗಳು ಏನು ಮಾಡಿದ್ರೂ ಸರಿಯಾಗೇ ಇರುತ್ತೆ. ಯಾರೂ ಬೆರಳು ತೋರಿಸೋ ಆಗಿರೋದೇ ಇಲ್ಲ, ಅಷ್ಟು ಪರ್ಫೆಕ್ಟ್ ಆಗಿರುತ್ತೆ. ಹಾಂ ಬಾವನ ಬಗ್ಗೆ ಯಾರೂ ಕೆಮ್ಮಂಗೆ ಇಲ್ಲ. ಅಲ್ಲ ಅಳಿ ಅಂದರೆ ಇಷ್ಟೊಂದು ಟೈಮ್ದು ಒತ್ತಡ ಇರುವಾಗ ನೀವು ಯಾಕೆ ಬರೋದಕ್ಕೆ ಹೋದ್ರಿ? ನಮಗೊಂದು ಫೋನ್ ಮಾಡಿ ಹೇಳಿದರೆ ಸಾಕಿತ್ತು. ಹಾಗೆಲ್ಲ ಮಾಡೋಕ್ಕಾಗಲ್ಲತ್ತೆ. ಅದು ಕಾರ್ಡ್ನ ನಾವು ವಾಟ್ಸಪ್ಪಲ್ಲಿ ಕಳಿಸೋದು ಅಥವಾ ಇನ್ಯಾರ ಮೂಲಕನ ಕಳಿಸಿದ್ರೆ ಚೆನ್ನಾಗಿರಲ್ಲ. ನಾವೇ ಖುದ್ದಾಗಿ ಬಂದು ಕರೆದ್ರೆ ಒಂದು ಆತ್ಮೀಯತೆ ಇರುತ್ತೆ. ಹಾಗಾಗಿ ನಾನೇ ಬಂದೆ. ಅಳಿಯಂದರೆ ಎಷ್ಟೋ ಜನ ಕಾರ್ಡ್ ಕೊಡೋರು ಕಾರ್ಡ್ ಕೊಡಬೇಕಲ್ಲ ಅಂತ ಕಾಟಾಚಾರ ಕೊಟ್ಟು ಹೋಗ್ತಾರೆ. ಆದರೆ ನಮ್ಮವರು ಅನ್ನೋ ಭಾವನೆಯಲ್ಲಿ ಕೊಡೋರು ಕಡಿಮೆ ಆಗ್ಬಿಟ್ಟಿದ್ದಾರೆ. ನೀವು ಬಿಡಿ, ಅಳಿಯನಾಗಿ ನಮ್ಮ ಮನೆಗೆ ಬಂದ್ರಿ, ಆದರೆ ಈಗ ನೀವು ನಮ್ಮ ಮನೆ ಮಗನಾಗ್ಬಿಟ್ಟಿದ್ದೀರಾ. ಕರೆಕ್ಟಾಗಿ ಹೇಳಿದ್ರಿ ರೀ. ಅಳಿಯಂದ್ರು ಈ ಮನೆಗೆ ಹಿರಿ ಮಗನ ಥರ ಆಗ್ಬಿಟ್ಟಿದ್ದಾರೆ. ನಮಗೆ ಮಗಳು ಅಳಿಯಂದ್ರು ಯಾವ ವ್ಯತ್ಯಾಸನೂ ಇಲ್ಲ, ಎಲ್ಲರೂ ನಮ್ಮ ಮಕ್ಕಳೇ. ಏನು ಗೊತ್ತಮ್ಮ, ಮನೆಗೆ ಅಳಿಯನಾಗಿ ಬರೋದು ಸಾಮಾನ್ಯ ವಿಷಯ. ಆದರೆ ಮನೆಯವರು ಎಲ್ಲರೂ ಮನ್ಸನ್ನು ಗೆದ್ದು ಮನೆ ಮಗ ಆಗೋದು ಸ್ವಲ್ಪದ ಮಾತಲ್ಲ. ಕರೆಕ್ಟ್. ಸರಿ, ಎಲ್ಲರೂ ತಪ್ಪದೆ ಮದುವೆಗೆ ಬರಬೇಕು, ಯಾರೂ ಮಿಸ್ ಮಾಡೋ ಹಾಗಿಲ್ಲ. ನಾನೇ ಸ್ವತಃ ಬಂದು ಕರೆದಿದ್ದೀನಿ. ಆಮೇಲೆ ಗೊತ್ತಲ್ಲ, ಟೀಚರು ಕಾಯ್ತಾ ಇರ್ತಾರೆ ಅಟೆಂಡೆನ್ಸ್ ಇಟ್ಕೊಂಡು. ಬರದೆ ಹೋದರೆ ಪನಿಷ್ಮೆಂಟು. ಖಂಡಿತ ಎಲ್ಲರೂ ಬರ್ತೀವಿ ಅಳಿ ಅಂದರೆ, ಡೋಂಟ್ ವರಿ. ಎಸ್ ಅಣ್ಣ, ಮದ್ವೆ ದಿನ ನಾನಂತೂ ಬೇಗ ಬಂದ್ಬಿಡ್ತೀನಿ. ಯಾಕಂದ್ರೆ ಚೆನ್ನಾಗಿ ರೆಡಿಯಾಗಿ ಎಲ್ಲರ ಮುಂದೆ ಪೋಸ್ ಕೊಡ್ಬೇಕಲ್ಲ. ಹಾಂ, ಸೆಲ್ಫಿ ಅಂತ ಗಂಡನ ಪ್ರಾಣ ತಿನ್ಬೇಕಲ್ಲ, ಅದನ್ನು ಸೇರಿಸ್ಕೋ. ಸರಿ ಮಾವ, ಮತ್ತೆ ಬರ್ತೀನಿ. ಅಂಕಲ್, ನನ್ನ ಕಡೆಯಿಂದ ನಿಮಗೆ ಮದುವೆಯ ಮಮತೆಯ ಕರೆಯೋಲೆ ತಗೊಳ್ಳಿ. ಯಾರ್ದಾನಂದಪ್ಪ ಇದು? ನೋಡಿ, ಇದನ್ನ ಕೊಡೋಕ್ಕೇನೆ ನಿಮ್ಮನ್ನು ಬರಕ್ಕೆ ಹೇಳಿದ್ದು. ಆ್ಯಕ್ಚುಲಿ ಇದನ್ನ ಮನೆಗೆ ಬಂದು ಕೊಡಬೇಕು, ಆದರೆ ಅಲ್ಲಿಗೆ ಬರೋಂಗಿಲ್ವೇ, ಅದಕ್ಕೆ ಇಲ್ಲಿ ಕರೆದು ಕೊಟ್ಟೆ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಆಮೇಲೆ ಅಂಕಲ್, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಮದುವೆಗೆ ಬರಲೇಬೇಕು, ಕಾರಣ ಗೀಣ ಬೇಕಾಗಿಲ್ಲ ನಮಗೆ. ಆನಂದಪ್ಪ, ಅದು ಹೆಂಗೆ ಅಂದ್ಕೊಂಡ್ಯೋ ನಾನು ಬರಲ್ಲ ಅಂತ? ಅಂದರೆ ಈಗ ನಿಮ್ಮ ಸಿಸ್ಟರ್ ಮನೇಲಿ ಸಿಕ್ಕಾಪಟ್ಟೆ ರಾಮಾಯಣ ಅಲ್ಲ, ಆ ಒಂದು ಟೆನ್ಷನಲ್ಲಿ ಬರೋದೆಲ್ಲ ಮರ್ತು ಬಿಡ್ತಿರೋ ಅಂತ ಹೇಳಿದೆ ಅಷ್ಟೇ. ಆಮೇಲೆ ಮದುವೆ ಅಂದರೆ ಎರಡು ಜೀವಿಗಳು ದಾಂಪತ್ಯ ಕಾಲಿಡೋ ಕ್ಷಣ. ಅವರಿಗೆ ನಿಮ್ಮಂಥ ಹಿರಿಯರ ಆಶೀರ್ವಾದ ಬೇಕೇ ಬೇಕು, ಆಗಲೇ ಈ ಮದುವೆ ಅನ್ನೋದು ಕಂಪ್ಲೀಟ್ ಆಗೋದು. ಆನಂದಪ್ಪ, ನೀನು ಹೇಳಿದ್ ನಿಜ ಕಣೋ. ಖಂಡಿತ ಬರ್ತೀನಿ ಕಣೋ. ಆ ಹುಡುಗಿ ಚೆನ್ನಾಗಿರ್ಬೇಕು, ಅವಳಿಗೆ ಖಂಡಿತ ಆಶೀರ್ವಾದ ಮಾಡ್ತೀನಿ. ಆನಂದಪ್ಪ, ಪಾಪ ಹೆಣ್ಮಗಳು ತುಂಬ ಕಷ್ಟಪಟ್ಟಿದ್ದಾಳೆ ಕಣೋ. ಸಂಸಾರ ಅಂತ ಮಾಡಕ್ಕೆ ಹೋಗಿ ಬರೀ ಸಮಸ್ಯೆಯಲ್ಲೇ ಮುಳುಗೋಗ್ಬಿಟ್ಲು. ಈಗಲಾದ್ರೂ ಅವಳ ಜೀವನದಲ್ಲಿ ಆನಂದ ಬರ್ತಾ ಇದೆಯಲ್ಲ, ಇಂಥ ಶುಭ ಸಂದರ್ಭದಲ್ಲಿ ನಾನಲ್ಲಿ ಇರಲೇಬೇಕು ಕಣೋ. ಇನ್ನಾದರೂ ಒಳ್ಳೇದಾಗ್ಲಿ ಕಣ ಅವಳ ಬದುಕಲ್ಲಿ. ಹೆಣ್ಣಿನ ಕಣ್ಣೀರು ಬರೆಸೋಂಥ ಒಂದು ಪುಣ್ಯದ ಕೆಲಸ ಇದೆಯಲ್ಲ, ಅದು ದೇವರಿಗೆ ಪೂಜೆ ಮಾಡುವಷ್ಟೇ ಪುಣ್ಯ ಕೊಡುತ್ತೆ ಕಣಪ್ಪ. ಈಗ ಅಂಥದ್ದೊಂದು ಕೆಲಸ ಆಗ್ತಾ ಇದೆಯಲ್ಲ, ತುಂಬ ಖುಷಿ ಆಗ್ತಿದೆ ಆನಂದಪ್ಪ. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು ಅಂತ ನಾನು ಹೇಳಿದೆ. ಒಳ್ಳೆ ಮನಸ್ಸಿರೋ ನಿಮ್ಮಂಥವ್ರು ಮಾಡೋ ಆಶೀರ್ವಾದ ಭಗವಂತನ ಆಶೀರ್ವಾದದಷ್ಟೇ ಶ್ರೇಷ್ಠ. ನಿಜ ಕಣಪ್ಪ.
ಆನಂದಪ್ಪ, ಅಂದಾಗ ಈ ಹುಡುಗ ಯಾರು? ಅವನ ಪೂರ್ವಾಪರ ಎಲ್ಲ ವಿಚಾರಿಸಿದ್ದೀರಾ? ಹಾಂ, ಅವನ ಹೆಸರು ಸುನಿಲ್ ಅಂತ. ಸುನಿಲ್ಲ, ಎಲ್ಲೋ ಕೇಳಿದ್ದೀನಲ್ಲ. ನಮ್ಮ ಆಫೀಸಲ್ಲೇ ಕೆಲಸ ಮಾಡೋದು. ತುಂಬ ಒಳ್ಳೆ ಹುಡುಗ ಅವನು. ನೀವೊಂಥರ ನಾರ್ದ್ ಮುನಿಗಳಿದ್ದಂಗೆ. 3 ಲೋಕದಲ್ಲಿ ಏನೇ ನಡೆದ್ರು ಎಲ್ಲದ್ರ ಮಾಹಿತಿ ನಿಮಗೆ ಇದ್ದೇ ಇರುತ್ತೆ. ಆನಂದಪ್ಪ, ಆದರೆ ನನಗೆ ಆಫೀಸ್ಗೆ ಹೋಗೋದು ತುಂಬ ಕಡಿಮೆ ಆಗಿದೆ ಕಣೋ. ಯಾವುದು ನೆನಪಿಗೆ ಬರ್ತಾ ಇಲ್ಲ. ಆದರೆ ಒಂದು ಧೈರ್ಯ ಇದೆ, ನಿಮ್ಮ ಆಯ್ಕೆ ಅಂದಮೇಲೆ ಅದು ಸಮರ್ಪಕವಾಗಿ ಇರುತ್ತೆ. ಹೌದು, ಸುನಿಲ್ ತುಂಬ ಒಳ್ಳೆ ಹುಡುಗ, ಹೃದಯವಂತ. ಹೌದು ಆನಂದಪ್ಪ, ನೀನು ಹೇಳಿದ ನಿಜ. ಈ ಹಣ ಇದ್ರೆ ಮನೆ ಕಟ್ಬೋದು, ಆದರೆ ಒಳ್ಳೆ ಗುಣ ಇದ್ರೆ ಕುಟುಂಬ ಕಟ್ಬೋದು ಕಣೋ. ಅವನಿಗೆ ಒಳ್ಳೆ ಗುಣ ಇದೆ ಅಂದಮೇಲೆ ಖಂಡಿತವಾಗ್ಲೂ ಒಳ್ಳೇದು ಹಾಗೆ ಆಗುತ್ತೆ ಆನಂದಪ್ಪ. ಅಂಕಲ್, ಮತ್ತೆ ಹೇಳ್ತಾ ಇದ್ದೀನಿ, ನೀವು ಮದುವೆಗೆ ಮಾತ್ರ ತಪ್ಪಿಸ್ಕೊಳ್ಳೋ ಹಾಗೆ ಇಲ್ಲ. ಬರಬೇಕು, ಆಶೀರ್ವಾದ ಮಾಡಬೇಕು, ನಮ್ಮ ಆತಿಥ್ಯ ಸ್ವೀಕಾರ ಮಾಡಬೇಕು, ಆಮೇಲೆ ಛತ್ರ ಖಾಲಿ ಮಾಡೋರು ನಮ್ಮ ಜೊತೆಲೇ ಇರಬೇಕು ನೀವು, ಆಯ್ತಾ? ಆನಂದಪ್ಪ, ಅಷ್ಟು ಮಾತ್ರ ಅಲ್ಲ, 2 ದಿವಸ ಮುಂಚೆನೆ ಬಂದು ಜಾಂಡ ಹುಡ್ತೀನಿ ಅಲ್ಲಿ. ಅದು ಫೋಟೋಗ್ರಾಫರ್ ನೆನಪಿಸಿದ್ರಾ? ಹ್ಞೂ ಕೇಟ್ರಿಂಗ್ ಅವ್ರಿಗೆ? ಹ್ಞೂ ಪುರೋಹಿತರಿಗೆ ನೆನಪಿಸಿದ್ರಾ? ಹ್ಞೂ ಅಯ್ಯೋ, ಏನು ಇಷ್ಟೊತ್ತಾಗೋಯ್ತು ಚಪ್ರಾಕ್ ಅವ್ರು ಬಂದೇ ಇಲ್ಲ. ಅವನು ಯಾವಾಗ ಬರ್ತಾನೆ? ಮದುವೆ ಮುಗಿದ್ಮೇಲೆ ಬಂದು ಚಪ್ರಾಕ್ತಾನ? ಬರ್ತಾರೆ ಬಿಡ್ರಿ, ನೀವ್ಯಾಕೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ನಾನು ಇದನ್ನಲ್ಲ, ನಾನೆಲ್ಲ ನೋಡ್ಕೋತೀನಿ, ನೀವು ಆರಾಮಾಗಿರಿ, ತಲೆ ಕೆಡಿಸ್ಕೊಬೇಡಿ. ತಲೆ ಕೆಡಿಸ್ಕೊಳ್ತಾ ಇರೋಕ್ಕಾಗತ್ತೆ? ಸುನಿ ಅವ್ರು ಎಷ್ಟು ಫ್ರೆಂಡ್ಸ್ ಬರ್ತಿದ್ದಾರೆ? ಅವ್ರಿಗೆ ಉಳ್ಕೊಳಕ್ಕೆ ಲಾಡ್ಜ್ಗೆಲ್ಲ ಹೇಳಿದ್ರಾ? ನೋಡ್ರಿ, ಒಂದು ಫಂಕ್ಷನ್ ಅಂದಮೇಲೆ ಫ್ಲೋಟಿಂಗ್ ಜನ ತುಂಬ ಜನ ಇರ್ತಾರೆ. ಇಷ್ಟೇ ಜನ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲರಿಗೂ ರೂಮ್ ವ್ಯವಸ್ಥೆ ಆಗಿದೆ. ನೀವು ದಯವಿಟ್ಟು ಟೆನ್ಷನ್ ಮಾಡ್ಕೋಬೇಡಿ. ನೀವು ಟೆನ್ಷನ್ ಮಾಡ್ಕೊಳ್ತಾ ಇರೋದು ನೋಡಿದ್ರೆ ನನಗೆ ಟೆನ್ಷನ್ ಶುರು ಆಗ್ತಿದೆ ಇಲ್ಲಿ. ಹೇಗೆ ಟೆನ್ಷನ್ ಮಾಡ್ಕೊಳ್ತಾ ಇರೋದಕ್ಕಾಗುತ್ತಾ? ನೀವು ನಿಮ್ಮ ಮದುವೆಯಲ್ಲಿ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿರಲ್ಲ ಅನ್ಸುತ್ತಲ್ಲ, ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ. ನೀವೇನು ಬಾರಿ ನೀವು ಟೆನ್ಷನ್ ಮಾಡ್ಕೊಬಿಟ್ರಿ? ಟೆನ್ಷನ್ ಮಾಡ್ಕೊಂಡಿರಲಿಲ್ಲ, ಬಟ್ ತಲೆ ಕೆಟ್ಟೋಗಿತ್ತು. ಯಾಕೆ ಮದುವೆ ಆಗ್ತಾ ಇದ್ದೀನಿ, ಈಗಲೇ ಆಗಬೇಕಾ ಅಂತಿಲ್ಲ. ಸೇಮ್ ಇಯರ್, ನನಗೂ ಅಷ್ಟೇ. ಕಾಟಾಚಾರಕ್ಕೆ ಮದುವೆ ಆಗ್ತಿದ್ದು ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅಂತಿದ್ದೆ. ಹೋಗಲಿ ಬಿಡಿ, ಆಗಿದ್ದಾಗೋಯ್ತು, ಯಾಕಂದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು? ಹಾಂ, ಅಲ್ಲ ರೀ, ಆಗಿದ್ದಾಗೋಯ್ತಲ್ಲ, ಇವಾಗ ಯಾಕೆ ತಲೆ ಕೆಡಿಸ್ಕೋಬೇಕು? ಯಾಕೆ ವಾದ ವಿವಾದ, ನಮ್ಗಳ ಮಧ್ಯೆ ಯಾಕೆ ಡಿಸ್ಪ್ಯೂಟ್ ಅಂತ ಅಷ್ಟೇ. ಅಷ್ಟೇನಾ? ಅಷ್ಟೇ ರೀ, ನಾನಿನ್ನೂ ಫುಲ್ ಸ್ಟಾಪ್ ಇಟ್ಟಿಲ್ಲ. ನೀವು ಅಷ್ಟು ಬೇಗ ರಿಯಾಕ್ಷನ್ ಕೊಡ್ತಾ ಇದ್ದೀರಲ್ಲ, ಯಾಕೋ ಬರ್ತಾ ಬರ್ತಾ ಭಾಳ ಇಂಪೇಷಂಟ್ ಆಗ್ತಾ ಇದ್ದೀರಪ್ಪ ನೀವು. ಮೋಸ್ಟ್ಲಿ ಏನೋ ಹಾರ್ಮೋನಲ್ ವ್ಯತ್ಯಾಸ. ನೋಡಿ ನೋಡಿ ನೋಡಿ, ಈಗ ನೀವು ಹಾರ್ಮೋನ್ ಸುದ್ದಿಗೆಲ್ಲ ಬರಬೇಡಿ, ಇಲ್ಲಾಂದ್ರೆ ಈ ವಾದ ವಿವಾದ ಎಸ್ಕಲೇಟ್ ಆಗೋಗ್ಬಿಡುತ್ತೆ. ಅಷ್ಟೇ ಹೇಳ್ತಿದ್ದೀನಿ ನಾನು. ಆಯ್ತು ರೀ, ನೀವೇನು ರೀ ಒಂದು ಸಣ್ಣ ವಿಚಾರಕ್ಕೆ ವಾದ ವಿವಾದ ಎಸ್ಕಲೇಷನ್ ಅಂತೆಲ್ಲ ಮಾತಾಡ್ತಾ ಇದ್ದೀರಾ? ಅಮೃತಧಾರೆ